ಇದು ಸ್ಪಿರಿಚುವಲ್ ಸೈನ್ಸ್. ನಮ್ಮ ಮಾತನ್ನು ವ್ಯರ್ಥ ಮಾಡಬಾರ್ದು. ಇದು ಸ್ಪಿರಿಚುವಲ್ ಸೈನ್ಸ್. ನಮಗೆ ತಿಳಿದಿದ್ದು ಮಾತನಾಡಬೇಕು, ಇಲ್ಲ ಎಂದರೆ ಸುಮ್ಮನೆ ಇರಬೇಕು. ಇನ್ನೊಬ್ಬರನ್ನು ಇಂಪ್ರೆಸ್ ಮಾಡೋದಕ್ಕೆ ನಾವು ಮಾತನಾಡಬಾರ್ದು. ಇದು ನನಗೆ ಗೊತ್ತು, ಅದು ನನಗೆ ಗೊತ್ತಿಲ್ಲ, ಹೀಗೆ ಹೇಳೋದು ಒಂದು ಸೈಂಟಿಸ್ಟ್. ಈ ಮಾರ್ಗವು ಎಲ್ಲಿಗೆ ಹೋಗುತ್ತೆ ಎಂದು ಯಾರಾದರೂ ಕೇಳಿದಾಗ, ನನಗೆ ಗೊತ್ತಿಲ್ಲ ಸ್ವಾಮಿ, ಪಕ್ಕದವರನ್ನು ಕೇಳು ಎನ್ನುವುದು ಒಂದು ವೈಜ್ಞಾನಿಕ ದೃಷ್ಟಿಕೋನ ಆಗಿದೆ. ಹಾಗಲ್ಲದೆ ಹೀಗೆ ಹೋಗು, ಹಾಗೆ ಹೋಗು, ಅಲ್ಲಿ ಟರ್ನ್ ತಗೋ ಎಂದು ಹೇಳುತ್ತಾರೆ. ಅದು ಅವನಿಗೆ ಗೊತ್ತಿಲ್ಲ ರೂಟು. ಆದ್ದರಿಂದ ಧ್ಯಾನ ಅನ್ನೋದು ತುಂಬ ಸುಲಭ, ತುಂಬ ಕಷ್ಟ ಎಂದು ಹೇಳಿದರೆ ಅವನಿಗೆ ಇನ್ನೂ ಏನು ಗೊತ್ತಿಲ್ಲ ಎಂದು ಅರ್ಥ. ಅವನಿಗೇನು ಗೊತ್ತಿಲ್ಲ, ಅದಕ್ಕೆ ಕಷ್ಟ ಎಂದು ಹೇಳುತ್ತಿದ್ದಾನೆ. ಅವನಿಗೆ ಕಷ್ಟ ಅನಿಸಬಹುದು, ಯಾಕಂದರೆ ಈ ಒಂದು ಜನ್ಮ ಪರಂಪರೆಯಲ್ಲಿ ಅವನು ಮೊಟ್ಟ ಮೊದಲನೇ ಬಾರಿ ಧ್ಯಾನ ಮಾಡುತ್ತಿದ್ದಾನೆ. ಇವನು ಎಷ್ಟೋ ಜನ್ಮಗಳಿಂದ ಧ್ಯಾನ ಮಾಡುತ್ತಿದ್ದಾನೆ. ಅವನಿಗೂ ನರಕ್ಕೂ ನಾಗಲೋಕಕ್ಕೂ ಇರುವಷ್ಟು ವ್ಯತ್ಯಾಸ ಇರುತ್ತದೆ. ಅವನಿಗೇನು ಗೊತ್ತಿಲ್ಲ. ಅವನು ಒಂದೇ ಜನ್ಮ ಕೋಣದಿಂದ ಯೋಚನೆ ಮಾಡ್ತಿದ್ದಾನೆ. ಆದರೆ ಎಷ್ಟೋ ಜನ್ಮಗಳ ಕುರಿತು ಯೋಚನೆ ಮಾಡುವುದೇ ಶಾಸ್ತ್ರವು. ಒಂದು ಜನ್ಮದಿಂದಲೇ ನೋಡಿದರೆ ಮಾಯೆ, ಅನೇಕ ಜನ್ಮಗಳಿಂದ ನೋಡಿದರೆ ಮಾಯೆ ಇಲ್ಲ, ಏನೂ ಇಲ್ಲ, ಕೇವಲ ಶಾಸ್ತ್ರ ಮಾತ್ರ ಇದೆ. ಮಾಡಿಕೊಂಡಿದ್ದ ಅವನಿಗೆ ಮಾಡಿಕೊಂಡಷ್ಟು. ಧನ್ಯವಾದಗಳು.